ಹರೇ ಕೃಷ್ಣ. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಇದು ಕೆನೆ ಕೆನೆ ಬೆಣ್ಣೆ ಬೆಣ್ಣೆ ತುಪ್ಪ ತುಪ್ಪ ವಿಡಿಯೋ ನೋಡ್ತಿದ್ದ ಹಾಗೆ ನಿಮಗೆ ಅರ್ಥ ಆಗ್ತಿರ್ಬೋದು ಇದು ಯಾವುದು ವಿಡಿಯೋ ಅಂತ. ಹೌದು, ಎಸ್, 2 ನಿಮಿಷದಲ್ಲಿ ಐಸ್ ಕ್ಯೂಬ್ನ ಬಳಸಿ ಕೆನೆಯಿಂದ ಬೆಣ್ಣೆ ತೆಗೆದುಕೊಳ್ಳೋದು ಹೇಗೆ ಅಂತ ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅಮ್ಮ ಮಾಡಿದ ತುಪ್ಪ ಥರನೇ ಅಲ್ಲ, ಅಮ್ಮ ಮಾಡುವ ತುಪ್ಪದ ಹಾಗೆ. ಬನ್ನಿ, ಲೆಟ್ಸ್ ಸ್ಟಾರ್ಟ್ ದ ತುಪ್ಪ ಹೇಗೆ ಮಾಡೋದು ಅಂತ. ವಿಡಿಯೋ ಇಷ್ಟ ಆದಲ್ಲಿ ಕೊನೆವರೆಗೂ ನೋಡಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೀಪ್ ಸಪೋರ್ಟಿಂಗ್ ಮೈ ಯೂಟ್ಯೂಬ್ ಚಾನಲ್. ನೋಡಿ, ಇಲ್ಲಿ ನಾನು ಪ್ರತಿದಿನ ಹಾಲನ್ನ ಕಾಯಿಸಿ ಅದರಲ್ಲಿ ಕೆನೆನ ತೆಗೆದು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಫ್ರೀಸರ್ನಲ್ಲಿ ಇಟ್ಕೊಳ್ಳೋದ್ರಿಂದ ಯಾವುದೇ ಥರ ಸ್ಮೆಲ್ಲು ಮತ್ತು ಹಾಳಾಗೋದಿಲ್ಲ. ಒಂದು 2 ಮಂತ್ಸಿಂದ ಕೂಡಿಟ್ಟಿರುವಂಥ ಕೆನೆ. ನಾಳೆ ನಾನು ಬೆಣ್ಣೆನ ತಯಾರು ಮಾಡ್ಕೊತೀನಿ ಅಂದರೆ ಹಿಂದಿನ ದಿನ ನೈಟೇ ಅದನ್ನು ಫ್ರೀಸರ್ನಿಂದ ತೆಗೆದು ಒಂದು 1/4 ಲೀಟ್ರು ಅರ್ಧ ಲೀಟ್ರ್ ಮೊಸರನ್ನ ಹಾಕಿ ಇಟ್ಕೋಬೇಕು. ಮಾರನೇ ದಿವಸ ನೋಡಿ, ಈಗ ಒಂದು ಜಾರ್ಗೆ ನೀವು ತೆಗೆದಿರೋ ಅಂಥ ಕೆನೆನ ತೆಗೆದು ಹಾಕೊಳ್ಳಿ. ಅದಕ್ಕೆ ಒಂದು 2 ಐಸ್ ಕ್ಯೂಬ್ನ ಹಾಕಿದ್ರೆ ನೋಡಿ, ಒಂದು 2 ಮಿನಿಟ್ಸ್ ಗ್ರೈಂಡ್ ಮಾಡಿದ್ರೆ ಈ ಥರ ನಿಮಗೆ ಬೆಣ್ಣೆ ಥರ ರೆಡಿ ಆಗಿಬಿಡುತ್ತೆ. ಒಂದು 2 ಮಿನಿಟ್ಸ್ ಗ್ರೈಂಡ್ ಮಾಡ್ಕೊಳ್ಳಿ. ಒಂದೇ ಒಂದು ಚೂರು ಕೂಡ ಅಂಟೋದಿಲ್ಲ. ಯಾವುದೇ ಥರ ನಿಮಗೆ ರಿಸ್ಕು ಕೂಡ ಇರೋದಿಲ್ಲ. ಅದನ್ನು ಒಂದು ಬೌಲ್ಗೆ ನೀವು ಶಿಫ್ಟ್ ಮಾಡಿಕೊಂಡು ನೀಟಾಗಿ ಒಂದು ಸೈಡಿಂದ ಕೈನ ನೀವು ರೊಟೇಟ್ ಮಾಡ್ತಾ ಇದ್ದರೆ ನೋಡಿ, ಒಂದು ಚೂರು ಕೂಡ ಅಂಟಲ್ಲೇ ಇರೋ ಥರ ನಿಮಗೆ ಬೆಣ್ಣೆ ರೆಡಿ ಆಗಿಬಿಡುತ್ತೆ. ನೋಡಿ, ಈ ಥರ ಮಾಡ್ಕೊತಾ ಇರಬೇಕು. ಸ್ವಲ್ಪ ಒಂದು ಬೌಲ್ಗೆ, ಸಪ್ರೇಟ್ ಬೌಲ್ಗೆ ತಣ್ಣನಂತ ನೀರು ಇಟ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕೆನೆ ಬಂದಿದೆ. ಒಂದು ಚೂರು ಕೂಡ ನಿಮಗೆ ಎಲ್ಲೂ ಕೂಡ ಕೈಗೆ ಅಂಟಿಸಲ್ಲ. ಇನ್ನೊಂದು ಬೌಲ್ಗೆ ನೀವು ತಣ್ಣೀರನ್ನ ಇಟ್ಕೊಂಡು ಅದಕ್ಕೆ ನೀವು ತೆಗಿಯೋವಂಥ ಬೆಣ್ಣೆನ ಅದಕ್ಕೆ ಹಾಕಿ ಇಟ್ಕೊಳ್ಳಿ. ನೋಡಿ, ಅಂಟಿಸಲ್ಲ. ನೀಟಾಗಿ ಬೆಣ್ಣೆನ ತೊಳೆದಿಟ್ಕೋಬೇಕು. ಆಗಲೇ ನೀವು ತುಪ್ಪ ಮಾಡೋದಕ್ಕೆ ಅದು ಅನುಕೂಲ ಆಗೋದು. ನಾನು ಇಲ್ಲಿ ಒಂದು ಸ್ವಲ್ಪ ಬೆಣ್ಣೆನ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ, ಯಾಕೆಂದರೆ ಹಾಲು ಪರೋಟ, ಬ್ರೆಡ್ ರೋಸ್ಟ್ಗೆ ಬೇಕಾಗುತ್ತೆ ಅಂತ. ನೋಡಿ, ಒಂದು ಚೂರು ಕೂಡ ಅಂಟಿಸೋದಿಲ್ಲ. ಸ್ಟಾರ್ಟ್ ಹೌ ಟು ಮೇಕ್ ದ ಗೀ. ಎಸ್, ಒಂದು ನೀವು ತೆಗೆದಿಟ್ಕೊಂಡಿರೋಂಥ ಬೆಣ್ಣೆನ ಕಾಯೋದಕ್ಕೆ ಬಿಡಿ. ನಾನಿಲ್ಲಿ ತುಪ್ಪ ಕಾಯಿಸೋದಕ್ಕೆ ಮೆಂತ್ಯ, ಕಲ್ಲುಪ್ಪು, ಕರಿಬೇವು, ಲವಂಗ ಮತ್ತು ಒಂದು ಏಲಕ್ಕಿ, ಒಂದು 2 ವಿಳೆದೆಲೆನ ತೊಗೊಂಡಿದ್ದೀನಿ. ಮೊದಲಿಗೆ ನಾವಿಲ್ಲಿ ಬೆಣ್ಣೆನ ಬೇಯೋದಕ್ಕೆ ಬಿಡಬೇಕು. ನೋಡಿ, ಹೀಗೆ ಬೆಣ್ಣೆ ಬೇಯ್ತಾ ಇರೋ ಹಾಗೆ ನೀವು ಏಲಕ್ಕಿ ಮತ್ತು ಮೆಂತ್ಯನ ಪುಡಿ ಮಾಡಿ ಹಾಕೋಬೇಕು. ಮತ್ತು ವಿಳೆದೆಲೆ, ಕರಿಬೇವು, ಕಲ್ಲುಪ್ಪನ್ನ ಹಾಗೆ ಹಾಕೊಳ್ಳಿ. ಕೆಲವರು ಕಲ್ಲುಪ್ಪು ಹಾಕಬಾರ್ದು ಅಂತಾರೆ. ಇಲ್ಲ, ನಾವಿಲ್ಲಿ ಕಲ್ಲುಪ್ಪನ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ನಾನು ಇದನ್ನು ಯಾವುದೇ ಥರದ ದೀಪಕ್ಕೆ ಯೂಸ್ ಮಾಡೋದಿಲ್ಲ, ಅಡುಗೆಗೆ ಯೂಸ್ ಮಾಡ್ಕೊಳ್ಳೋದ್ರಿಂದ ನಾನಿಲ್ಲಿ ಎಲ್ಲದನ್ನು ಹಾಕಿ ಒಂದು 2 to 3 ಮಿನಿಟ್ಸ್ ಬಿಟ್ಟರೆ ಸಾಕು, ತುಪ್ಪ ರೆಡಿ ಆಗಿಬಿಡುತ್ತೆ. ನೋಡಿ ಹೇಗೆ ಇದೆ ಅಂತ. ಒಂದು 1/2 ಅವರ್ ನೀವು ಅದನ್ನು ತಣ್ಣಗಾಗಿಬಿಟ್ರೆ ಮರಳಾದ ತುಪ್ಪ, ಅಮ್ಮ ಮಾಡಿರೋ ತುಪ್ಪ, GRB ತುಪ್ಪ, ಯಾವುದೇ ಥರ ಡಾಲ್ಡಾ ಎಣ್ಣೆ ಮಿಕ್ಸ್ ಇಲ್ದಾರೆ ಇರೋ ಥರ ನೀವೇ ಮನೆಯಲ್ಲಿ 2 ಮಿನಿಟ್ಸಲ್ಲಿ ಐಸ್ ಕ್ಯೂಬ್ನ ಹಾಕಿ ತುಪ್ಪನ ರೆಡಿ ಮಾಡ್ಕೋಬೋದು. ಟ್ರೈ ಮಾಡಿ ನೋಡಿ. ತುಪ್ಪ ಕಾಯಿಸೋಕೆ ಬರ್ದಲ್ಲೇ ಇರೋರು ಕೂಡ ತುಪ್ಪ ಕಾಯಿಸ್ತೀರಾ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಕೀಪ್ ಸಪೋರ್ಟಿಂಗ್.